ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ನಾನಿವತ್ತೊಂದು ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಸುಮಾರು ಇದೆ, ಆದರೆ ಇದು ನಾನು ಸೇಮ್ ಮುದ್ದೆ ಥರ ಮಾಡ್ಕೊಂಡಿದ್ದೆ. ಎಷ್ಟು ಸಾಫ್ಟಾಗಿದೆ ನೋಡಿ. ಮುದ್ದೆ ಥರ ಮಾಡಿ ಅದನ್ನು ಸರಿ ಬೇಯಿಸ್ಕೊಂಡು ಆಮೇಲೆ ಸೇಮ್ ಚಪಾತಿ ಥರ ಲಟ್ಸಿದ್ದೆ ನೋಡಿ. ಸಾಫ್ಟು ಹೀಗೆ ಮುದ್ದೆ ಲೇಯರ್ ಆಗಿದೆ. ಇದು ತುಂಬ ನಮ್ಮ ಮಲೆನಾಡು ಕಡೆ ಎಲ್ಲ ಇದೇ ಥರ ಮಾಡ್ತಾರೆ, ತುಂಬ ಚೆನ್ನಾಗಿ. ಇದಕ್ಕೆ ಚಟ್ನಿ ಮಾಡ್ತೀನಿ. ಏನಂದರೆ ಶೇಂಗಾ ಬೀಜದ ಚಟ್ನಿ ಮಾಡಬೇಕು. ಇವಾಗ ನೋಡಿ ಗರಿಯಾಗಿ ಮಾಡಿ ತುಂಬ ಸಾಫ್ಟಾಗಿ ಬಂದಿದೆ. ಈಗ ಒಂದು ತಿಂದರೆ ಇನ್ನೊಂದು ತಿನ್ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿದೆ. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥಡು. ಇವಾಗ ನಾನು ಮಾಡೋದು ತೋರಿಸ್ತಾಯಿದ್ದೀನಿ. ಒಂದು ಬೌಲಲ್ಲಿ 2 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೊಂಡೆ. 2 ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಆಮೇಲೆ 4 ಲೋಟ ನೀರು ಹಾಕಬೇಕು. 2 ಗ್ಲಾಸ್ ಅಕ್ಕಿ 4 ಲೋಟ ನೀರು ಹಾಕಿ, ಮತ್ತು ಒಂದು ಲೋಟ ಹಾಕಿದರೆ 2 ಲೋಟ ಆ ಥರ. ಇವಾಗ ನೋಡಿ, ನಾನು 2 ಗ್ಲಾಸ್ಗೆ 4 ಲೋಟ ನೀರು ಹಾಕಿದೆ. ಸ್ವಲ್ಪ ಹಾಗೆ ಹಾಕ್ತಾಯಿದ್ದೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಹಸಿ ಹಿಟ್ಟನ್ನೇ ನಾವು ಇನ್ನೊಂದು ಥರ ಮಾಡ್ತೀವಿ. ಹಸಿ ಹಿಟ್ಟಿಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಆ ಥರ ಮಾಡ್ತೀವಿ. ಇದಂದರೆ ಫುಲ್ಲು ಮುದ್ದೆ ಥರ ಬೆಂದಿರುತ್ತಲ್ಲ. ಈ ನೀರು ಕುದೀತಾ ಇರುವಾಗ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಬೇಕು. ಇವಾಗ ಗುಳ್ಳೆ ಬರ್ತಾಯಿತ್ತು ನೋಡಿ, ಚೆನ್ನಾಗಿ ಗುಳ್ಳೆ ಬರ್ತಾ ಇರುವಾಗ ಹಿಟ್ಟು ಹಾಕಿ ನಿಧಾನ ಮಗ್ಚಬೇಕು. ಸ್ವಲ್ಪ ಗ್ಯಾಸ್ ಸಿಮ್ ಮಾಡಿಕೊಂಡು ನಿಧಾನ ಮಗ್ಚಿದರೆ ಹಾಗೆ ಆವಾಗಲೇ ಗಟ್ಟಿ ಆಯ್ತು ನೋಡಿ. ತುಂಬ ಚೆನ್ನಾಗಿ ಬೇಯುತ್ತೆ ಅದು ಮುದ್ದೆ ಥರ. ನೀವು ಸೇಮ್ ರಾಗಿ ಮುದ್ದೆ ಹೇಗೆ ಮಾಡ್ತೀರೋ ಅದೇ ಥರ ಫುಲ್ ಗಟ್ಟಿ ಆಯ್ತು. ಸ್ವಲ್ಪ ನೀರು ಆಯ್ತು ಅಂದ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡು ಅದು ಸೇಮ್ ನಾದಬೇಕು. ಚಪಾತಿ ಹಿಟ್ಟು ನಾವು ಹೆಂಗೆ ಕಲಿಸ್ತೀವೋ ಅದೇ ಥರ ಕಲಿಸ್ಬಿಟ್ಟು ನೋಡಿ. ನಾನು ಉಜ್ಜಿದ್ದೆ ಈ ಚಪಾತಿ ಥರನೇ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಲಟ್ಸಿದ್ದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ರೆ ಹಾಗೆ ಉಬ್ಬಿಕೊಳ್ಳುತ್ತೆ ಪುರಿ ಥರ. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಬೇರೆ ತಿಂಡಿಕ್ಕಿಂತ ಇದು ಸ್ವಲ್ಪ ಈಸಿ ಮೆಥಡೇ. ಇನ್ನೊಂದು ತರಕಾರಿ ವೆಜಿಟೇಬಲ್ಲ ಹಾಕಿ ಇನ್ನೊಂದು ರೊಟ್ಟಿ ಮಾಡ್ತಾರೆ, ಅದು ಸ್ವಲ್ಪ ಕಷ್ಟ. ಅದು ಕಷ್ಟ ಅಂದರೆ ಕೆಲಸ ಸ್ವಲ್ಪ ಜಾಸ್ತಿ. ಇದು ಮಾತ್ರ ಬೇಗ ಆಗಿಬಿಡುತ್ತೆ. ಆಮೇಲೆ ತಿನ್ನೋಕ್ಕೆ ಇದು ಚಟ್ನಿನೂ ಪುಡಿನೂ ಆಗುತ್ತೆ, ಶೇಂಗಾ ಬೀಜ ಚಟ್ನಿನೂ ಆಗುತ್ತೆ, ಏನಾದರೂ ಸಾಂಬಾರು ಇದ್ರೂ ಆಗುತ್ತೆ. ಇವಾಗ ಸೊಪ್ಪು ಸಾರು, ಕಾಳು ಸಾರು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ತುಂಬ ದಿನ ಆಯಿತು ನಾನು ಅಡುಗೆ ರೆಸಿಪಿ ಯಾವುದೂ ಹಾಕಿಲ್ಲ, ಹಾಗಾಗಿ ಇವತ್ತೊಂದು ಮಾಡೋಣ ಅಂತ ಅಕ್ಕಿ ರೊಟ್ಟಿ ಮಾಡಿ ಹಾಕಿದ್ದೀನಿ. ನೋಡಿ, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್, ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದ ಜೊತೆ.